ಎಲೆ ತಂದಿಟ್ಟಿದಾರಂತೆ. ಸೊ ನೋಡಿ, ಸಣ್ಣ ಪ್ಯಾನ್ ಇರೋದ್ರಿಂದ ಎರಡೆಡೆ ಹಾಕಬೇಕಾಗುತ್ತೆ. ಮೀನ್ ದೊಡ್ಡ ಇದೆಲ್ಲ ಚೆನ್ನಾಗಿ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಇವತ್ತಿನ ರೆಸಿಪಿ ನಾನು ಏನು ಮಾಡ್ಲಿಕ್ಕೆ ಹೋಗ್ತಾ ಇರೋದಂದ್ರೆ, ಇವತ್ತು ಕೂಡ ಕಂಪ್ಲೀಟ್ಲಿ ಕೇರಳ ಸ್ಟೈಲ್ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಮತ್ತಿ ಕರಿ ಅಂತ, ಮತ್ತಿ ಕರಿ ಅಂದು ನೆಲ್ಲಿಕಾಯಿ ಇದೆಯಲ್ಲ ಅದಾಗಿದ್ದು ಆಮ್ಲ. ಸೊ ಅದನ್ನು ಒಣಗಿಸಿರೋ ಡ್ರೈ ಆಮ್ಲ ಹಾಕಿ ನಾನು ಕೇರಳ ಸ್ಟೈಲ್ ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ಇಲ್ಲಿ ತೆಂಗಿನಕಾಯಿ ಎಲ್ಲ ಆಗಲೇ ತೊರೆದು ಇಟ್ಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ, ಈ ಥರ ತೆಂಗಿನಕಾಯಿ ಈ ಡ್ರೈ ಆಮ್ಲ ಈ ಥರ ಇರುತ್ತೆ. ಆ್ಯಕ್ಚುಲಿ ನಾನು ಊರಿಗೆ ಹೋದಾಗ ತೊಗೊಂಡು ಬಂದಿರೋದು. ಈರುಳ್ಳಿ ಎಲ್ಲ ಹಾಕಿ ಎಲ್ಲ ಮಾಡ್ತಿದ್ದೆ. ಜಸ್ಟ್ ಒಂದು ಸಿಂಪಲ್ ಆಗಿ ಮಾಡ್ತಿದ್ದೀನಿ, ನೋಡೋಣ ಯಾವ ಥರ ಅಂತ. ಮತ್ತೆ ಈಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಈಗ ಇದನ್ನು ಕಟ್ ಮಾಡಬೇಕು, ಬೇಗ ಫಟಾಫಟ್ ಅಂತ ಮಾಡ್ಬೇಕು. ಈಗ ನೋಡಿ, ನಾನು ಆ ಥರ ಅಲ್ಲ, ಅದು ಕೇರಳ ಸ್ಟೈಲ್ ಮಾಡಿರೋದು, ಇದನ್ನು ಕೇರಳ ಸ್ಟೈಲ್, ಇದು ಬೇರೆ ಥರ. ಇದನ್ನು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ರೈಸ್ ಡಿಪಾರ್ಟ್ಮೆಂಟ್ ಒಂದು ರೈಸ್ ಆಗಿದೆ ಈಗ. ಅದು ರೈಸ್ ಅನ್ನೆಲ್ಲ ಅನ್ನ ಪಿಚಿ ಪಿಚಿ ಮಾಡಿಟ್ಟಿದ್ದಾರೆ. ಚೆನ್ನಾಗಿದೆ. ಯಾಕೆ ತುಂಬಾ ಪಿಚಿ ಪಿಚಿ ಆಗ್ಬಾರ್ದು, ಅನ್ನ ಸ್ವಲ್ಪ ಉದುರಿರ್ಬೇಕು, ಜಾಸ್ತಿ ಅಲ್ಲ. ರೈಸ್ ಡಿಪಾರ್ಟ್ಮೆಂಟ್ ನಮ್ದು ಆಗಿದೆ ರೈಸ್. ಓಕೆ ಅಲ್ಲ ರೈಸ್? ಆಗಿದೆ. ಅದನ್ನ ನೀರು ಸ್ವಲ್ಪ ಬಗ್ಸಿ ಅದನ್ನು. ಒಂದು 5 ನಿಮಿಷ. ನೆಕ್ಸ್ಟ್ ಎಂತ ಇಲ್ಲ, ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಟೊಮ್ಯಾಟೊ ಇದೆ, 3 ಟೊಮ್ಯಾಟೊ ಇದೆ, ಗ್ರೀನ್ ಚಿಲ್ಲಿ ಇದೆ, ಜಿಂಜರ್ ಇದೆ, ಕರ್ಬೇವು ಇದೆ. ಈಗ ನಾನು ಇದಕ್ಕೇನು ಹಾಕ್ತಾ ಇರೋದಂತಂದ್ರೆ ಏನಿಲ್ಲ, ಸಿಂಪಲ್ ಇದು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಅರಿಶಿನ ಸ್ಪೂನ್ ಹಾಕ್ಬಿಡೋದು, ಮತ್ತೆ ಹಂಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬಿಡೋದು. ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಮತ್ತೆ ಅದೇ ಥರ ನೀರು ಹಾಕ್ಬೇಕು. ಮತ್ತೆ ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ಇದು ಹಾಕಿದ್ದೀನಿ, ಕೊರಿಯಂಡರ್ ಪೌಡ್ರ್ ಮತ್ತೆ ಅರಿಶಿನ. ಮತ್ತೆ ಈಗ ಒಂದು ಬ್ಯಾಡಿಗೆ ಮೆಣಸು ಒಂದು ಹಾಕ್ತೀನಿ. ಇದು ಅದೇ ನಾನು ಹೇಳಿದಲ್ಲ, ಆಮ್ಲ, ಡ್ರೈ ಆಮ್ಲ. ಆಮ್ಲ ಒಣಗಿಸಿರೋದು, ಬಿಸಿಲಿಗೆ ಒಣಗಿಸಿ ತಗೊಂಬಂದಿರೋದು. ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗಿ ಹೋದಾಗ ತಗೊಂಬಂದಿದ್ದಲ್ಲ, ನೆನಪಿಲ್ಲ ನಿಮಗೆ? ನಿಮಗೆ ಎಂತ ಸಹ ನೆನಪಿರುದಿಲ್ಲ ಮಾರ. ಇದೊಂದು ಮನುಷ್ಯ ಇದು ಮುದುಕ ಆಗ್ಬಿಟ್ಟಿದ್ದಾರೆ. ನಾನು ಮತ್ತೆ ಸ್ವಲ್ಪ ಇದೆಲ್ಲ ಹಾಕ್ತಿದ್ದೇನೆ, ಆಯ್ತಾ? ಟೇಸ್ಟ್ ಇರುತ್ತೆ, ಮತ್ತೆ ಬೇಕಾದ್ರೆ ಹಾಕ್ಬೋದು. ಯೂಟ್ಯೂಬ್ ಕುಕಿಂಗ್ ನಾನು ಮಾಡ್ತಾ ಇರೋದು. ಸೊ ಹೆಂಗಂತಿಲ್ಲ, ಡ್ರೆಸ್ ಮಾಡ್ತಾ ಇದ್ದೀನಿ ಫುಲ್ ಕಂಪ್ಲೀಟ್ಲಿ ಆಗಿ. ನಾನು ಪ್ರಿಪೇರ್ ಆಗಿಲ್ಲ, ಹೆಂಗೋ ಮಾಡ್ತಿದ್ದೆ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅದು ಕುದಿಬೇಕು ಸ್ವಲ್ಪ. ರೈಸ್ ಆಯ್ತು ನೋಡಿ. ರೈಸ್ ಆಯ್ತು, ಆಗಿದೆ ಅಲ್ಲ? ಆಫ್ ಮಾಡ್ಬಿಡು. ಸೊ ಇದಕ್ಕೆ ನಾನು ಮುಚ್ಚಳ ಇಟ್ಟಿದ್ದೆ, ನನಗೆ ಸ್ವಲ್ಪ ಕುದಿ ಬರಲಿ. ಒಂದು ಸ್ವಲ್ಪ ಕುದಿ ಬರೋಷ್ಟು ನೋಡಿ. ಇಲ್ಲಿ ನಾನು ಬೂತಾಯಿನ ತೊಳೆದು ಬಿಟ್ಟು ಹುಣಸೆಯನ್ನ ರಸ ಹಾಕಿ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಕುದಿ ಬಂದ ತಕ್ಷಣ ನಾನು ಹಾಕ್ಬಿಡ್ತೀನಿ. ಆಕ್ಚುಲಿ ಅದು ಕಂಪ್ಲೀಟ್ ಕುದಿ ಬಂದ್ಮೇಲೆ ಹಾಕ್ತಾರೆ. ಮೊಟ್ಟೆ ಮೊಟ್ಟೆ ಇಲ್ಲಿ ನೋಡಿ, ನಾನು ಒಂದು ಈ ತರ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ. ಮತ್ತಿದು ಮೊಟ್ಟೆ, ಇದು ಸೀಸನ್. ಇದು ಇವಾಗ ಕುದಿ ಬಂದಿದೆ, ಓಪನ್ ಮಾಡ್ತಿದ್ದೇನೆ. ಜಕ್ಪಟ್ ಕರಿ ಈಗ. ಸೊ ಈ ಮೀನು ಹಾಕೋದನ್ನು ಇವಾಗ ಆಕ್ಚುಲಿ ಇದು ಫುಲ್ ಕುದಿ ಬಂದ ಮೇಲೆ ಹಾಕ್ತಾರೆ ಎಲ್ಲರೂ. ನಾನು ಅರ್ಧ ಕುದಿ ಬರುವಾಗ ಇಲ್ಲ, ನನಗೆ ಡೈರೆಕ್ಟ್ ಹಾಕ್ಬಿಡ್ತೀನಿ. ಯಾಕಂದ್ರೆ ಮಸಾಲೆ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತ. ಟೇಸ್ಟ್ ಇರುತ್ತೆ ಅದು. ಇನ್ನು ಈಗ ಸಾಲ್ಟ್ ಹಾಕ್ತಿದ್ದೇನೆ. ಇದನ್ನ ಹಿಂಗೆ ತಿರ್ಗಿಸ್ಬೇಕು. ಆಗ ಇರೋದು ಮಜಾ. ಈಗ ಸಾರ ಆದ್ಮೇಲೆ ಕಮ್ಮೆನೆಗೆ ಉಂಟಲ್ಲ, ಪರಿಮಳೆಗೆ ಉಂಟಲ್ಲ, ಹಾ ಎಂತ. ನಮ್ಮ ಮನೆಯವರಿಗೆ ಯಾವತ್ತು ಹೇಳ್ತಾರೆ ಅವರು, ನಿಮ್ಮ ಸಾರು ಚೆನ್ನಾಗಿಲ್ಲ ಅಂತ. ಸುಮ್ಮನೆ ಹೇಳಿದೆ ಆಯ್ತಾ, ಅವ್ರಿಗೆ ಇಷ್ಟ. ಆ್ಯಕ್ಚುಲಿ ನಮ್ಮ ಮಂಗಳೂರು ಊಟ ಆಗಲಿ, ಈ
ಈ ಕೇರ್ಲೆಸ್ ಆಗಿ ಅಡುಗೆ ಮಾಡಿದ್ರೆ ಏನು ಮಾಡಿದ್ರು ತಿಂತಾರೆ, ಇಷ್ಟ ಅವ್ರಿಗೆ. ಮತ್ತು ಅದೇ ಥರ ಫ್ರೈ ಮಾಡಲಿಕ್ಕೆ ಅಂತ ಮೀನು ನೋಡಿ ಇಡೀ ಉಪ್ಪು ಹಾಕಿ ಹುಣಸೆನ ಹಾಕಿಟ್ಟಿದ್ದೀನಿ. ಈಗ ಮ್ಯಾರಿನೇಟ್ ಮಾಡಬೇಕು. ನಾನು ಏನು ಮಾಡೋದೆಲ್ಲ ಟ್ರೆಡಿಷ್ನಲ್ ಮಾಡೋದೆಲ್ಲ ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇದಿರ್ತಲ್ಲ ಕಾರ್ನ್ಫ್ಲವರ್ ಎಲ್ಲ ಹಾಕಿ ಮಾಡ್ತಾರೆ, ಬೆಂಗಳೂರಲ್ಲಿ ಹಂಗೆ ಮಾಡ್ತಾರೆ. ಬಟ್ ನಾವು ಮಾಡಲ್ಲ, ನಮ್ಮ ಮೂರು ಕಡೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ. ಪೆಪ್ಪರ್ ನಾನು ಒಂದೊಂದ್ಸಲ ಹಾಕ್ತೇನೆ, ಒಂದೊಂದ್ಸಲ ಹಾಕಲ್ಲ. ಇವತ್ತು ನಾನು ಪೆಪ್ಪರೆಲ್ಲ ಏನು ಹಾಕ್ಲಿಕ್ಕೆ ಹೋಗಲ್ಲ, ಸ್ಮೆಲ್ ಬರಬಾರ್ದು ಅಂತ. ನೀವು ಈ ಬಿಸಿ ಇಟ್ಟು ನನಗೆ ಬಿಸಿ ಬೇರೆ ತಾಗ್ತಿಲ್ಲ. ಅನ್ನ ಇಟ್ಬಿಟ್ಟಿದಾರಲ್ಲ ಇಲ್ಲಿ ನಮ್ಮ ಮೇನ್ ಜನ, ಅನ್ನಕ್ಕೆ ಇಲ್ಲಿ ಇಟ್ಬಿಟ್ಟು ನೋಡಿ ಕೈಗೆ ಜಿಂಕ್ ಅಂತ ತಾಗ್ಬಿಟ್ಟು ಏನು ಮಾಡಬೇಕು ಅಂತ ಏನಾರ ಅಂತ ಗೊತ್ತಾಗ್ತಿಲ್ಲ ನನಗಂತ. ಹುಳಿ ಮಾಡಬೇಡ, ಹುಳಿ ಇಷ್ಟು ಆ್ಯಕ್ಚುಲಿ ಮೀನು ಸ್ವಲ್ಪ ಹುಳಿ ಇರಬೇಕು, ಬೇಡ ಅಂತಂದ್ರೆ. ಬಟ್ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಹುಳಿ ಆಗಿತ್ತು. ಇಲ್ಲ, ಅದು ಹುಳಿ ಇದ್ರೇನೆ ಟೇಸ್ಟ್. ಆ್ಯಕ್ಚುಲಿ ಮೀನಿಗೆ ಸ್ವಲ್ಪ ಹುಳಿ ಖಾರ ಇರಬೇಕು. ಈಗ ಬ್ರಾಹ್ಮಿನ್ಸ್ ಎಲ್ಲ ಹೆಂಗೆ ಸಿಹಿ ಖಾರ ಅಂತ ಮಾಡ್ತಾರೆ, ಅದೇ ಥರ ಈಗ ನಮ್ಮದು ಮಂಗಳೂರು ಅಡಿಗೆ ತರಕಾರಿ ಮಾಡಿದ್ರು ಕೂಡ ಅಷ್ಟೇ ಸಿಹಿ ಖಾರ ಮಾಡ್ತಾರೆ, ಚೆನ್ನಾಗಿರುತ್ತೆ. ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಿಮ್ಮ ಕಡೆ ಎಲ್ಲ ಬರೀ ಖಾರ 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 ತಿಂದು ಇಷ್ಟು ಸಿಟ್ಟು, ಖಾರ ತಿಂದು ಫುಲ್ ಸಿಟ್ಟು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಇದೀಗ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ಅವಾಗಲೇ ತೋರಿಸಿದ್ದೇನೆ, ಹಾಕ್ತಿದ್ದೇನೆ. ಸೊ ಬಂದರೆ ಸಣ್ಣ ಆನಿಯನ್ ಇದೆಯಲ್ಲ ಅದರಲ್ಲೇ ಒಗ್ಗರಣೆ ಕೊಡ್ಬೇಕು, ಆವಾಗಲೇ ಟೇಸ್ಟ್. ನೋಡಿ, ನನಗೆ ಮಂಗಳೂರು ಶೆಫ್ ಅಂತ ಇದ್ದಾರೆ. ಅಡಿಗೆ ಮಾಡ್ಬೇಕಲ್ಲ, ತಿನ್ಬೇಕಾದ್ರೆ ಅಡಿಗೆ ಮಾಡಲೇಬೇಕು. ಕುಕಿಂಗ್ ಅಲ್ಲಿ ಕಿಂಗ್ ನಮ್ಮ ಅಶ್ವ. ನನಗೆ ಏನೋ ಏರಿಸ್ತಿದಾರ ನೋಡಿ, ಏನು ಹೇಳ್ಬೇಕು ಈ ಅಪ್ಪನಿಗೆ. ಇವರು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಅಡಿಗೆ, ಬಿರಿಯಾನಿ ಸೂಪರ್ ಅವರು. ನಾನು ಜಕ್ ಅಂತ ಹೊಡಿಬೇಕು, ಯಾಕಂದ್ರೆ ನನಗೆ ಬರಲ್ಲ. ನಾನು ಮಾಡ್ತೀನಿ, ಇಲ್ಲ ಅಂತಿಲ್ಲ, ಬಟ್ ಅವ್ರು ಮಾಡೋದು ಬೇರೆ ಥರ, ನಾನು ಮಾಡೋದು ಬೇರೆ ಥರ. ಈ ಗ್ಯಾಸ್ ಮೇಲೆಲ್ಲ ಹಿಂಗೆ ಗಲೀಜಾದ್ರೆ ಒಂಥರ ಆಗ್ತದೆ, ಎಸಿಗೆ ಆಗ್ತದೆ. ಇನ್ನೊಂದೇನಂದ್ರೆ ನಮ್ಮ ಮನೇಲಿ ಈ ದುಮ್ಮ ಅಡಿಗೆ ಮಾಡ್ಬಿಟ್ರೆ, ಏನಾದ್ರು ಯಾವಾಗಾದ್ರೂ ಅಡಿಗೆ ಮಾಡಿದ್ರೆ ಮಾಡಿ ಅರ್ಧ ಅಲ್ಲಿ ಇಟ್ಟು ಡಬಲ್ ಕೆಲಸ, ಇದೇ ಪ್ರಾಬ್ಲಮ್. ಬರೀ ಅದೇ ನನ್ಗೆ ಬೇಜಾರಾಗೋದು. ನೋಡಿ, ಈ ತರ ಇದೆ. ನೀವು ಏನ ಬೇಕಾದ್ರೆ ನೀರು ಮಾಡ್ಬೋದು, ಬಟ್ ತುಂಬಾ ನೀರು ಮಾಡೋದು ಚೆನ್ನಾಗಿರಲ್ಲ. ಅಷ್ಟೆಲ್ಲ ಒಂದು ಹಳೆ ಕಾಲದವ್ರು ನೋಡ್ತಾರಲ್ಲ ಉಪ್ಪು, ಅದ್ಭುತವಾಗಿದೆ, ಚೆನ್ನಾಗಿದೆ. ಏನ್ ಮಾಡ್ತಿದ್ದೆ ಇದು? ಇದು ಮೀನಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಈ ತರ ಅಡಿಗೆ ಮಾಡುವಾಗ ಈ ಈರುಳ್ಳಿಯಲ್ಲೇ ಹಾಕ್ಬೇಕು. ಒಗ್ಗರಣೆ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಈರುಳ್ಳಿಯಲ್ಲೇ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಎಕ್ಸ್ಪರ್ಟ್ ಶೆಫ್ ಮನೆಯಲ್ಲೇ. ಸುಮ್ಮನೆ ಏನೇನೋ ಅಂತಾರೆ ನೋಡಿ, ನನಗೆ ನಾನೇ ಚಿಕ್ಕ ಈರುಳ್ಳಿ ಯಾರು ಕಟ್ ಮಾಡ್ತಾರೆ ಕೈಯಲ್ಲಿ ನೋಡಿ. ಇದೇನಂತಾರಲ್ಲ, ಎಕ್ಸ್ಪರ್ಟ್ ಶೆಫೇ ಮಾಡೋದು ಇದೆಲ್ಲ. ನನಗೆ ರೇಗಿಸ್ತಾ ಇದ್ದಾರೆ ನೋಡಿ, ಮನೆಗೆ ತರ ಎಲ್ಲ ಕಟ್ ಮಾಡ್ತೀನಿ ಅಂತ ಹೇಳಿ. ಏನ್ ಸ್ಕಿಲ್ಸ್ ನಿಂದಪ್ಪ, ಮೈಂಡ್ ಬ್ಲೋಯಿಂಗ್ ನಿಂದು. ಸತಾಯಿಸ್ತಿದ್ದಾರೆ ನನಗೆ ನೋಡಿ. ಆಕ್ಚುಲಿ ಇದು ಈ ತರ ಕಟ್ ಮಾಡ್ಬೇಕಾದ್ರೆ ಒಂದು ನಾನು ನೋಡಿದ್ದೀನಿ, ಅದು ಫಿಂಗರಿಗೆಲ್ಲ ಹಾಕ್ತಾರಲ್ಲ ಒಂದು ಟಿಪ್ಸ್, ಏನಂತ ಹಿಂಗೆ ಈ ತರ ಹಿಂಗೆ ಬೆರಳಿಗೆ ಹಿಂಗೆ ಹಾಕೊಂಡು ಇಲ್ಲಿ ಹಿಂಗೆ ಕಟ್ ಮಾಡ್ತಾರೆ, ಅಂದ್ರೆ ಬೆರಳಿಗೆ ತಾಗಬಾರ್ದು ಅಂತೇಳಿ. ಅದನ್ನು ತಗೋಬೇಕು. ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ನೋಡ್ಬೇಕು. ನೆಕ್ಸ್ಟ್ ಏನಮ್ಮ? ನೆಕ್ಸ್ಟ್ ಇಸ್ ನಾನು ಒಗ್ಗರಣೆ ಹಾಕ್ಲಿಕ್ಕೆ ಹೋಗ್ತಿರೋದು. ತೆಂಗಿನೆಣ್ಣೆ ಹಾಕ್ತಿದ್ದೆ ನೋಡಿ. ತೆಂಗಿನೆಣ್ಣೆ ಯಾಕೆ ಇವತ್ತು ಗಟ್ಟಿ ಆಗ್ಬಿಟ್ಟಿದೆ ತೆಂಗಿನೆಣ್ಣೆ, ಸ್ವಲ್ಪ ಕೋಲ್ಡ್ ಇಲ್ಲ ಮೇ ಬಿ ಇವತ್ತು ಕೋಲ್ಡಿ ಅನ್ಸುತ್ತೆ. ಸಾಸಿವೆ ಹಾಕ್ತಿದ್ದೇನೆ. ಸಾಸಿವೆ ಆದ್ರೂ ಹಾಕ್ಬೋದು, ಮೆಂತೆ ಆದ್ರೂ ಹಾಕ್ಬೋದು. ನನಗೆ ಸೂಪರ್ ಆಗಿದೆ. ಮನಸ್ಸಿಗೆ ಹೆಂಗೆ ಅನಿಸ್ತದೆ ಆ ಥರ ಹಾಕೋದು ನಾನು. ಗ್ಯಾಸ್ ಕಡಿಮೆ ಮಾಡು. ಆಗ್ತದೆ ಇದು ಬೇಗ ಚಟ್ಪಟ್ ಕರಿ, ಇವತ್ತಿನ ಚಟ್ಪಟ್ ಸಾರು. ಈಗ ಇದು ಆನಿಯನ್ ಫುಲ್ ಕಂಪ್ಲೀಟ್ಲಿ ಬ್ರೌನ್ ಆಗಬೇಕು. ಬ್ರೌನ್ ಆದ್ಮೇಲೆ ಅದಕ್ಕೆ ಹಾಕೋಬೇಕು. ನೋಡಿ, ನಾನೇ ಮಾಡ್ತಿದ್ದೀನಿ ಎಲ್ಲ ಅಡಿಗೆ ಎಲ್ಲ. ಏನ್ ಮಾಡೇ ಇಲ್ಲ ನೋಡಿ. ನಾನ್ ಮಾಡಿ ನನ್ನನ್ನು ತೋರಿಸಿ ಆಗಿದೆ, ನನ್ನನ್ನು ನೋಡಿದಿರ ನೀವು ಮಾಡುದು. ಸುಮ್ಮನೆ ಸುಳ್ಳು ಹೇಳ್ತಾ ಇದಾರೆ ನೋಡಿ ನಾನೇ ಮಾಡಿದ್ದು ಅಂತ. ಇವ್ರು ಯಾವಾಗ್ಲೂ ಹಿಂಗೆ ಆಯ್ತಾ, ಅವ್ರ ಮನೆಯವ್ರು ಬಂದ್ರು ಹಿಂಗೆ ಮಾಡ್ತಾರೆ.
ನಾನು ಅಡುಗೆ ಮಾಡ್ತಾ ಇರ್ತೇನೆ. ಅಡುಗೆ ಮಾಡಿದ್ಮೇಲೆ ಅಥವಾ ಅವ್ರು ಯಾವಾಗಾದ್ರೂ ಫೋನ್ ಮಾಡಿದ್ರೆ, ಅವ್ರ ಅಮ್ಮ ಫೋನ್ ಮಾಡಿದ್ರೆ ಏನ್ ಮಾಡಿದಾರೆ ಅಡಿಗೆ ಅಂತ ಕೇಳ್ತಾರೆ. ಮಾತಾಡ್ತಾ ಹಂಗೆ ಏನಿಲ್ಲ ಮಮ್ಮಿ ನಾನೇ ಮಾಡಿದ್ದೀನಿ ಅಡಿಗೆ ಅಂತ ಇವರೇ ಸುಳ್ಳು ಹೇಳ್ಬಿಡ್ತಾರೆ. ಏನ್ ಹೇಳ್ಬೇಕು ಇವಾಗ? ನಾನು ಆಫ್ ಮಾಡ್ತೀನಿ ನೋಡಿ, ಓಪನ್ ಮಾಡ್ತೀನಿ. ಹಾಕೋಣ ಒಳಗಡೆ ನಾನು ಹಾಕಿದ್ದೀನಿ. ಯಾಕಂದ್ರೆ ಇದು ಸ್ವಲ್ಪ ಸಪ್ಪೆ ಮೀನು, ಸ್ವಲ್ಪ ಖಾರ ಇರ್ಬೇಕು, ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೀನಿ, ಹುಣಸೆಹಣ್ಣೆಲ್ಲ ನೋಡಿ ಈ ಥರ ನೋಡಿ ಮಿಕ್ಸ್ ಮಾಡ್ತೇವೆ ನಾವು. ಆಲ್ಮೋಸ್ಟ್ ಡನ್, ರೆಡಿ ಆಗ್ತದೆ. ವಾವ್, ಎಲೆ ತಂದಿಟ್ಟಿದಾರಂತೆ. ಸೊ ಸಣ್ಣ ಪ್ಯಾನ್ ಇರೋದ್ರಿಂದ ಎರಡೆರಡೆ ಹಾಕಬೇಕಾಗುತ್ತೆ. ಮೀನು ದೊಡ್ಡ ಇದೆಲ್ಲ ಚೆನ್ನಾಗಿ ಇವರಿಗೆ ಮೀನ್ ಫ್ರೈ ಅಂದ್ರೆ ತುಂಬಾ ಇಷ್ಟ. ಏನಂತಂದ್ರೆ ಇಷ್ಟ ಆಗಲ್ಲ, ಏನ್ ಹೇಳೋದು, ಮೀನ್ ಫ್ರೈ ಇಷ್ಟ. ಮೀನ್ ಸಾರಿಗಿಂತನೂ ಮೀನ್ ಫ್ರೈ ಜಾಸ್ತಿ ಇಷ್ಟಪಡ್ತಾರೆ. ಇವರ ಮನೆಯಲ್ಲೂ ಅಷ್ಟೇ, ಅವರ ಅಮ್ಮ ಬಂದು ಅವರಿಗೆ ಸಾರಿಗಿಂತ ಅಂದ್ರೆ ಅವ್ರ ಕಡೆ ಎಲ್ಲ ಮೀನ್ ತಿನ್ನೋದಿಲ್ಲ, ಸೊ ಹಾಗಾಗಿ ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಮೀನ್ ಬಗ್ಗೆ ಐಡಿಯಾ ಇಲ್ಲ. ಮತ್ತೆ ಇಲ್ಲಿ ಬಂದ್ರೆ ಮೀನ್ ಸಾರೆಲ್ಲ ಮಾಡಿದ್ರೆ ತಿಂತಾರೆ ಅವರು. ಬಟ್ ಏನಂದ್ರೆ ನಮ್ಮಂಗೆ ಅಭ್ಯಾಸ ಇಲ್ಲ. ನಮಗೆ ಅಂದ್ರೆ ಮೀನ್ ಇದ್ರೆ ಒಂದು ಅನ್ನ ಬೇಡ ಇದ್ದಂಗೆ. ನಾನು ತೆಗಿತಾ ಇದ್ದೇನೆ ನಾನು ಇವಾಗ. ಫ್ರೈ ಆಗ್ಬಿಟ್ಟಿದೆ ಈಗ ಮೊಟ್ಟೆ. ಆಕ್ಚುಲಿ ಇದು ಮೊಟ್ಟೆ ತಿಂದ್ರೆ ಬಹಳ ಒಳ್ಳೇದು ಬ್ರೈನಿಗೆ, ಮತ್ತೆ ತುಂಬಾ ಒಳ್ಳೇದು. ತುಂಬಾ ಹೆಲ್ದಿ ಅಂದ್ರೆ ತುಂಬಾ ಹೆಲ್ದಿ. ಊಟ ಫಿಶ್ ಹೆಲ್ದಿ ಆಕ್ಚುಲಿ ಹೇಳ್ಬೇಕಂದ್ರೆ. ಅದ್ರ ಮೊಟ್ಟೆ ತಿಂದ್ರೆ ರೋಗ ಎಲ್ಲ ಬರಲ್ಲ. ನಮ್ಮ ಕಡೆ ಜಾಸ್ತಿ ಮೀನು ತಿಂತಾರೆ, ರೋಗ ಕಮ್ಮಿ. ಸೊ ಈ ಥರ ನೀವು ತಿನ್ನಿ, ರೋಗಗಳು ಕಮ್ಮಿ ಮಾಡ್ಕೊಳ್ಳಿ, ರೋಗ ಬರದಂಗೆ ನೋಡ್ಕೊಳ್ಳಿ. ಸೀ ಫಿಶನ್ನು ಜಾಸ್ತಿ ತಿನ್ನಬೇಕು. ಅದರಲ್ಲಿ ಜಾಸ್ತಿ ಈಟ್ ಬಂದಿರೋದು ಮೀನು ಅಂತಂದರೆ ಸೀ ಫಿಶಲ್ಲಿ ಒಂದು ಪ್ರಾನ್ಸು, ಇನ್ನೊಂದು ಕ್ರ್ಯಾಬ್. ಬಟ್ ಇನ್ನೊಂದ್ರಲ್ಲಿ ಏನಿಲ್ಲ, ಬಟ್ ಅದೆಲ್ಲ ತುಂಬಾ ಹೀಟ್. ಹೌದು. ಬಟ್ ಏನಂತಂದ್ರೆ ಸೀ ಫಿಶಲ್ಲಿ ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ರೋಗಗಳು ಬರಲ್ಲ. ಈ ಥರ ಹಾರ್ಟ್ ಪ್ರಾಬ್ಲಮ್ ಆಗಲಿ, ಒಂದೊಂದು ಫಿಶ್ ಒಂದೊಂದು ರೋಗಕ್ಕೆ ಪ್ರೊಟೆಕ್ಷನ್ ಮಾಡುತ್ತೆ. ಈ ಥರ ಇದೆಯಾ, ನಾನು ಆಫ್ ಮಾಡ್ತೀನಿ. ಇವರಿಗೆ ಫುಲ್ ಕಪ್ಪು ಮಾಡಿ ಕೊಡ್ಬೇಕು ಅಂತ ಇದ್ದೀನಿ ನಾವು. ಇವರಿಗೆ ಫುಲ್ ಇನ್ನೊಂದು ಸ್ವಲ್ಪ ಕಪ್ಪು ಮಾಡಿ ಕೊಡ್ಬೇಕು ಅಂತಿದ್ದೇನೆ. ಆಸೆ, ಯಾಕಂದ್ರೆ ಅವ್ರು ಸ್ವಲ್ಪ ಕಪ್ಪಲ್ಲ ಅದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ ನಾನು. ಚಂದ ಆಗಿದೆ ಈಗ, ಚಂದ ಕಾಣ್ತಿದೆ ಈಗ. ತಿಂದ್ರೆ ಉಂಟಲ್ಲ ಈಗ, ನನಗಂತೂ ನಾನೇ ಮಾಡಿ ಈಗ ಬಾಯಲ್ಲಿ ನೀರು ಬರ್ತಿದೆ ನನಗೆ ಅದರಲ್ಲಿ ಇದು ಫ್ರೈ ಆಗಿದ್ದು ಇರುತ್ತಲ್ಲ ನೋಡಿ, ಈ ಥರ ಹಿಂಗೆ ಬ್ಲ್ಯಾಕ್. ಇದನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಅನ್ನ ಹಾಕುವಾಗ ಅದರಲ್ಲಿ ಮಿಕ್ಸ್ ಮಾಡಿ ತಿನ್ನೋದು ನನಗೆ ತುಂಬ ಇಷ್ಟ. ಮುದ್ದೆಯಿಂದ ಅದೊಂಥರ ಟೇಸ್ಟ್ ಇರುತ್ತೆ. ಏನಂದರೆ ಮನೇಲಿ ಮಾಡಿದಲ್ಲ, ಹೋಟೆಲ್ ಮಾಡಿದ್ರೆ ಯಾವಾಗ ಏನೆಲ್ಲ ಮಾಡ್ತಾರೆ, ಅದು ತಿನ್ಬಾರ್ದು. ಇದು ಕೇರಳ ಸ್ಟೈಲ್ ಮೀನ್ ಕರಿ ರೆಡಿ ಆಗಿದೆ. ಮೀನ್ ಕರಿ, ಮತ್ತಿ ಮತ್ತಿ ಆಮ್ಲ ಹಾಕಿರೋ ಕರಿ ರೆಡಿ ಆಗಿದೆ. ನಮ್ಮ ರೆಸಿಪಿ ಇವತ್ತು ತುಂಬ ಚೆನ್ನಾಗಿತ್ತು, ಅವ್ರಿಗೂ ತುಂಬ ಇಷ್ಟ ಆಗಿತ್ತು. ಸೊ ಊಟ ಈಗ ಜಸ್ಟ್ ಆಯಿತು.
ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನು ರೆಸಿಪಿ ಮಾಡ್ತೀನಿ ಗೊತ್ತಿಲ್ಲ, ನೆಕ್ಸ್ಟ್ ರೆಸಿಪಿ ನಾನು ಮಾಡಾಗ ನಾನು ಹೇಳ್ತೀನಿ ಏನು ರೆಸಿಪಿ ಮಾಡ್ತೀನಿ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಅದೇ ತರ ಹೇಳ್ತಾ ಇವತ್ತಿನ ನನ್ನ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಸಿ ಯು.